ಓದಲು ಅಂತ ಶಾಲೆಗೆ ಕಳಿಸಿದರೆ ವಿಜಯ್ ಪ್ರಕಾಶ್ ಮಗಳು ಮಾಡಿದ್ದೇನು ಗೊತ್ತಾ? ಒಂದು ಕಣ್ಣೀರನ್ನು ಹಾಕಿದ ಒಂದು ಸಿಂಗರ್ ವಿಜಯ್ ಪ್ರಕಾಶ್ ರವರು. ಹೌದು ಸ್ನೇಹಿತರೆ, ಒಂದು ಕನ್ನಡ ಒಂದು ಸಿನಿಮಾ ರಂಗ ಆಗಿರ್ಬೋದು, ಸೊ ಕನ್ನಡ ಸಂಗೀತದಲ್ಲಿ ಒಂದು ಹೆಸರನ್ನು ಮಾಡಿರ್ತಕ್ಕಂಥ ಒಂದು ವಿಜಯ್ ಪ್ರಕಾಶ್ ರವರು ಒಂದು ಈಗ ಕಣ್ಣೀರನ್ನು ಹಾಕಿದ್ದಾರೆ. ವಿಜಯ್ ಪ್ರಕಾಶ್ ಅಷ್ಟೇ ಅಲ್ಲದೆ ಒಂದು ಮಹತಿ ವಿಜಯ್ ಪ್ರಕಾಶ್ ಅಂದರೆ ವಿಜಯ್ ಪ್ರಕಾಶ್ ರವರ ಹೆಂಡತಿ, ಸೊ ಒಂದು ಅವರ ಕುಟುಂಬ ಕಣ್ಣೀರನ್ನು ಹಾಕಿದೆ. ತಮ್ಮ ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರನ್ನು ಹಾಕಿದ್ದಾರೆ. ಸೊ ಒಂದು ಶಾಲೆಗೆ ಅಂತ ಒಂದು ಓದಲು ಕಳಿಸಿದ್ರೆ ಒಂದು ವಿಜಯ್ ಪ್ರಕಾಶ್ ರವರ ಮಗಳು ಮಾಡಿದ್ದೇನು ಗೊತ್ತಾ? ಸೊ ಒಂದು ಕಣ್ಣೀರನ್ನು ಹಾಕಿದೆ ಈಗ ವಿಜಯ್ ಪ್ರಕಾಶ್ ರವರ ಫ್ಯಾಮಿಲಿ. ಸೊ ಅಷ್ಟಕ್ಕೂ ಏನು ಮಾಡಿದ್ಲು ಒಂದು ವಿಜಯ್ ಪ್ರಕಾಶ್ ರವರ ಮಗಳು? ಸೊ ಒಂದು ಓದಲು ಅಂತ ಶಾಲೆಗೆ ಕಳಿಸಿದ್ರೆ ಮಾಡಿದ್ದಾದರೂ ಏನು? ಸೊ ಯಾಕೆ ಒಂದು ಕಣ್ಣೀರನ್ನು ಹಾಕಿದರು ವಿಜಯ್ ಪ್ರಕಾಶ್ ರವರು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ವಿಜಯ್ ಪ್ರಕಾಶ್ ರವರು ತುಂಬ ಒಂದು ಕಷ್ಟಪಟ್ಟಿದ್ದಾರೆ ತಮ್ಮ ಆರಂಭಿಕ ಜೀವನದಲ್ಲಿ. ಸೊ ಯಾವ ರೀತಿಯಾಗಿದ್ದಾರಪ್ಪ ಅಂತಂದರೆ, ಇವರ ಪೂರ್ತಿ ಕುಟುಂಬ ಕೂಡ ಒಂದು ಸಂಗೀತದಿಂದ ಬಂದಿದೆ. ಇವರ ಪೂರ್ತಿ ಕುಟುಂಬದಲ್ಲಿ ಸಂಗೀತದ ಒಂದು ಹಿನ್ನೆಲೆ ಇದೆ. ಸೊ ವಿಜಯ್ ಪ್ರಕಾಶ್ ರವರು ನಾನು ಒಬ್ಬ ಒಳ್ಳೆಯ ಸಿಂಗರ್ ಆಗಬೇಕು, ನಾನು ಕೂಡ ಒಂದು ಬೆಳಿಬೇಕು ಅನ್ನೋ ಒಂದು ಯೋಚನೆಯನ್ನು ಇಟ್ಕೊಳ್ತಾರೆ. ಸೊ ತುಂಬಾ ಸಾಲುಗಳು ಒಂದು ಅಡ್ಡಿ ಆತಂಕಗಳು ಇವರಿಗೆ ಬರುತ್ತೆ. ಸೊ ಒಂದು ಒಳ್ಳೆಯ ಮನೆತನದಿಂದ ಬಂದರೂ ಕೂಡ, ಸೊ ಒಂದು ಹಿಂದೆ ಒಂದು ಮ್ಯಾನ್ ಪವರ್ ಇದ್ದರೂ ಕೂಡ ಸೊ ಸರಿಯಾಗಿ ಒಂದು ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಒಂದು ಸಂಗೀತವನ್ನು ಕಲಿಬೇಕಂದ್ರೆ ಹಿಂದೆ ಒಂದು ಎಷ್ಟೇ ಮ್ಯಾನ್ ಪವರ್ ಇದ್ದರೂ ಕೂಡ ಅದು ಆಗಲ್ಲ. ಸೊ ಅವರಲ್ಲಿ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು. ಸೊ ಆ ಭಕ್ತಿ ಶ್ರದ್ಧೆ ಅಂತಕ್ಕಂಥದ್ದು ವಿಜಯ್ ಪ್ರಕಾಶ್ ರವರಲ್ಲಿತ್ತು. ಮೊಟ್ಟ ಮೊದಲನೇದಾಗಿ ತುಂಬ ಹಾಡುಗಳನ್ನು ಹಾಡ್ತಾರೆ. ಸೊ ಎಲ್ಲ ಹಾಡುಗಳು ಫ್ಲಾಪ್ ಆಗುತ್ತೆ. ಸೊ ಒಂದು ಹಾಡುಗಳನ್ನು ಎದೆ ಬಿಡದೆ, ಸೊ ಒಂದು ಯಾವುದೇ ರೀತಿಯಾದ ಒಂದು ಕುಗ್ಗದೆ ಮತ್ತೆ ಕೆಲವೊಂದಿಷ್ಟು ಹಾಡುಗಳನ್ನು ಹಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದ ನಂತರ ಕೆಲವೊಂದಿಷ್ಟು ದಿನಗಳ ಕಾಲ ಒಂದು ಪಾಪ್ಯುಲರ್ ಆಗ್ತಾರೆ. ಸೊ ಒಂದು ಫ್ಲಾಪ್ ಆದರೂ ಕೂಡ ಮುಂದೆ ಬರ್ತಾ ಪಾಪ್ಯುಲರ್ ಆಗ್ತಾ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ನೋಡಬೇಕಪ್ಪ ಅಂತಂದರೆ ಇವತ್ತಿಗೆ ಯಾವ ರೀತಿಯಾಗಿದ್ದಾರೆ ಅಂದರೆ, ಒಂದು ಕನ್ನಡ ಅಷ್ಟೇ ಅಲ್ಲದೆ ಒಂದು ಇಂಡಿಯಾದ ಅಂದರೆ ಒಂದು ಕರ್ನಾಟಕ ಅಷ್ಟೇ ಅಲ್ಲದೆ ಒಂದು ಭಾರತ ದೇಶದಲ್ಲಿ ತಮ್ಮದೇ ಆದ ಒಂದು ಹೆಸರನ್ನು ಮಾಡಿದ್ದಾರೆ. ಕನ್ನಡ, ತೆಲುಗು, ತಮಿಳು ಎಲ್ಲ ಒಂದು ಭಾಷೆಗಳಲ್ಲೂ ಇವ್ರದ್ದೇ ಆದ ಒಂದು ಪ್ರಸಿದ್ಧತೆ, ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ. ಸೊ ಅಷ್ಟೊಂದರ ಮಟ್ಟಿಗೆ ಒಂದು ಸೆನ್ಸೇಷನನ್ನು ಒಂದು ಇವರು ವಿಜಯ್ ಪ್ರಕಾಶ್ ಅವರು ಒಂದು ಕ್ರಿಯೇಟ್ ಮಾಡಿದ್ದಾರೆ. ಸೊ ಒಂದು ಆರಂಭಿಕ ಜೀವನ ಹೇಗಿತ್ತು, ಈ ಜೀವನ ಹೇಗಿದೆ ಅಂತ ನೋಡಿಕೊಂಡ್ರೆ ತುಂಬಾ ಒಂದು ಬೆಳೆದಿದ್ದಾರೆ. ಸೊ ಒಂದು ತುಂಬಾ ಒಂದು ಖುಷಿಯಾಗುತ್ತೆ. ಸೊ ಒಂದು ನಮ್ಮ ಕರ್ನಾಟಕದ ಹೆಮ್ಮೆಯ ಗಾಯಕ, ಸೊ ಒಂದು ದೇಶದ ಮಟ್ಟಿಗೆ ಒಂದು ಹೆಸರನ್ನು ಮಾಡೋದಂದರೆ ಅದು ಸಾಮಾನ್ಯದ ಮಾತಲ್ಲ. ನಮಗೂ ಕೂಡ ಹೆಮ್ಮೆಯ ವಿಷಯ. ಯಾಕಪ್ಪ ಅಂತಂದರೆ ನಮ್ಮ ಕನ್ನಡ ಒಂದು ಸಂಗೀತಗಾರ, ಸೊ ಕನ್ನಡ ಹಾಡುಗಾರ, ಸೊ ಅಷ್ಟೊಂದರ ಮಟ್ಟಿಗೆ ಹವಾವನ್ನು ಮಾಡ್ತಾರೆ ಅಂದರೆ, ಒಂದು ಸೆನ್ಸೇಷನ್ನ ಕ್ರಿಯೇಟ್ ಮಾಡ್ತಾರೆ ಅಂದರೆ ಅದು ನಮಗೂ ಕೂಡ ಹೆಮ್ಮೆ ಇದೆ. ಸೊ ನಮ್ಮ ಕನ್ನಡಿಗರು ಬೆಳಿಬೇಕು ಅನ್ನೋದೇ ನಮ್ಮ ಆಸೆ. ಸೊ ನೀವು ನೋಡಬೇಕಪ್ಪ ಅಂತಂದರೆ ಇಷ್ಟೊಂದು ಮಾಡಿದಂಥ ಒಂದು ವಿಜಯ್ ಪ್ರಕಾಶ್ ರವರು ತಮ್ಮ ಮಗಳು ಚೆನ್ನಾಗಿ ಓದ್ಬಿಟ್ಟು ಆದಷ್ಟು ಬೇಗ ಅವಳು ಕಾಲ ಮೇಲೆ ಅವಳು ನಿಂತ್ಕೊಳ್ಳಿ, ಸೊ ಯಾರ ಮೇಲೂ ಅವಳು ಡಿಪೆಂಡ್ ಆಗಬಾರ್ದು ಅನ್ನೋದು ಒಂದು ವಿಜಯ್ ಪ್ರಕಾಶ್ ಅವರ ಆಸೆ ಆಗಿತ್ತು. ಸೊ ಒಂದು ವಿಜಯ್ ಪ್ರಕಾಶ್ ತಮ್ಮ ಆಸೆಯಂತೆ ತಮ್ಮ ಮಗಳನ್ನು ಒಂದು ದೊಡ್ಡ ಶಾಲೆಗೆ ಸೇರಿಸಿದ್ರು. ಆದರೆ ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರನ್ನು ಹಾಕಿದ್ದಾರೆ ಒಂದು ವಿಜಯ್ ಪ್ರಕಾಶ್ ಮತ್ತು ಅವರ ಹೆಂಡತಿ, ಹಾಗೆ ಒಂದು ಕುಟುಂಬದವರು. ಸೊ ಅಷ್ಟಕ್ಕೂ ಏನು ಮಾಡಿದ್ರು ಒಂದು ವಿಜಯ್ ಪ್ರಕಾಶ್ ಅವರ ಮಗಳು? ಸೊ ವಿಜಯ್ ಪ್ರಕಾಶ್ ಮಗಳಿಗೆ ಯಾವುದೇ ರೀತಿಯಾದ ಸರಿಯಾದ ಸಂಗೀತ ಜ್ಞಾನ ಇಲ್ಲ. ಸೊ ಅಷ್ಟಾದರೂ ಕೂಡ ಸೊ ಒಂದು ಅಂತಾರಾಷ್ಟ್ರೀಯ ಸಂಗೀತ ಸ್ಪರ್ಧೆಯಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಗಾಯನ ಸ್ಪರ್ಧೆಯಲ್ಲಿ ಪಡೆದಿದ್ದಾರೆ ಒಂದು ವಿಜಯ್ ಪ್ರಕಾಶ್ ಅವರ ಮಗಳು. ಸೊ ಇದನ್ನು ನೋಡಿದ ಫ್ಯಾಮಿಲಿಯಲ್ಲಿ ಒಂದು ಎಲ್ಲರೂ ಕಣ್ಣೀರನ್ನು ಹಾಕಿದ್ದಾರೆ. ಒಂದು ವಿಜಯ್ ಪ್ರಕಾಶ್ ಅವರ ಹೆಂಡತಿ ಆದಂಥ ಮಹತಿ ಅವರು, ಸೊ ಹಾಗೆ ಒಂದು ಕುಟುಂಬ ಎಲ್ಲರೂ ಕೂಡ ಒಂದು ಆನಂದ ಬಾಷ್ಪವನ್ನು ಹಾಕಿದ್ದಾರೆ. ಸೊ ಒಂದು ವಿಜಯ್ ಪ್ರಕಾಶ್ ಅವರ ಮಗಳ ಸಾಧನೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.